ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿಯ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರೀ ಶಾಮೀದ್ ಮನಿಯಾರ್ ವತಿಯಿಂದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಜಯಗಳಿಸಿದ ಯುವಕರಿಗೆ ಸನ್ಮಾನ ಸಮಾರಂಭ. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಜಯಗಳಿಸಿದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಯುವಕರಿಗೆ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಮೀದ್ ಮನಿಯಾರ್ ಇವರ ವತಿಯಿಂದ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಶಾಮೀದ್ ಮನಿಯಾರ್ ಅವರು ಮಾತನಾಡಿ, ಜಯಗಳಿಸಿದ ಯುವಕರಿಗೆ ಸನ್ಮಾನ ಮಾಡಿ ಮಾಜಿ ಸಚಿವರು, ಶಾಸಕರಾಗಿರಲಿ ಯಾರ ಬೆಂಬಲವಿಲ್ಲದೆ ಸ್ವಂತ ಬಲದಿಂದ ಆರಿಸಿ ಬಂದಂತ ನಿಮ್ಮೆಲ್ಲರಿಗೆ ಅಭಿನಂದನೆಗಳು ತಿಳಿಸಿದರು. ಯುವ ಕಾಂಗ್ರೆಸ್ ಸದಸ್ಯರು ಯಾರ ಮಾತಿಗೂ ಕಿವಿಗೊಡದೆ ಇಷ್ಟೊಂದು ಮಾತುಗಳನ್ನ ನೀಡಿದ್ದಾರೆ. ಅವರೆಲ್ಲ ಆಶಯದಂತೆ ನಿಮ್ಮ ಕೆಲಸವನ್ನ ಮಾಡಿ ತೋರಿಸಿ ಪಕ್ಷವನ್ನ ಕಟ್ಟುವ ಮತ್ತು ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುವ ನಿಮ್ಮ ಕಾರ್ಯವನ್ನ ಪ್ರಾರಂಭಿಸಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಯೂಬ್ ಖಾನ್ ಅವರು ಮಾತನಾಡಿ, ಜಯಗಳಿಸಿದ ಯುವಕರನ್ನು ಅಭಿನಂದಿಸಿ ಎಲ್ಲರೂ ಒಗ್ಗೂಡಿ ಪಕ್ಷವನ್ನ ಕಟ್ಟಿ ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡಿ ಎಂದು ಹೇಳಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತಹ ಆಸಿಫ್ ಹುಸೇನ್ ಅವರು ಮಾತನಾಡಿ, ಜಯಗಳಿಸುವ ಎಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಪಕ್ಷ ಬಲವರ್ಧನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದು ನನ್ನ ಕರ್ತವ್ಯ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವುದು ಹಾಗೂ ಜನರ ಕಷ್ಟವನ್ನ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಲಿಂಗೇಶ್ ಕಲಗುಡಿಯವರು ಮಾತನಾಡಿ, ಬೆಂಬಲಿಸಿದ ಎಲ್ಲರಿಗೂ ಅಭಿನಂದನೆಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಸಾಹಿಲ್ ಅಲಿ ಮತ್ತು ಕಲಂದರ್, ಅದೇ ರೀತಿ ಗಂಗಾವತಿಯ ವಿಧಾನಸಭಾ ಕ್ಷೇತ್ರಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅದ್ನಾನ್ ಮತ್ತು ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ದೇವರಾಜ್ ಅವರು ಇನ್ನು ಅನೇಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಇವರು ಯೂತ್ ಕಾಂಗ್ರೆಸ್ಸಿನ ಒಂದು ಚುನಾವಣೆ ಮುಖಾಂತರ ಆಯ್ಕೆ ಆಗ್ಬೇಕಂತಕ್ಕಂಥದ್ದು ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ನೀಡಿದರು. ಆ ಚುನಾವಣೆಯಲ್ಲಿ ಯಾರು ರಾಜ್ಯ ನಾಯಕರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ಮಾಜಿ ಸಂಸದರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು, ಇನ್ನಿತರ ಯಾವುದೇ ನಾಯಕರದ ಫೋಟೋಗಳಾಗಿರಲಿ ಅಥವಾ ನಮ್ಮ ಬೆಂಬಲಗ ತಗೊಳ್ಳಾರ್ದೆ ಅವರ ವೈಯಕ್ತಿಕ ವರ್ಚಸ್ ಮೇಲೆ ಅವರು ಮತದಾನ ಮಾಡಿ ಗೆದ್ದು ಬರ್ತಕ್ಕಂಥ ಒಂದು ಸುತ್ತೋಲೆ, ಒಂದು ಆದೇಶವನ್ನು ನೀಡಿದ್ರು. ಇವತ್ತು ನಿಜವಾಗ್ಲೂ ಗಂಗಾವತಿ ವಿಧಾನಸಭೆ ಕ್ಷೇತ್ರದಿಂದ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಇರತಕ್ಕಂಥ ಆಸಿಫ್ ಹುಸೇನ್ ಇವರು ಅವರ ವಯಸ್ಸಿನ ಒಂದು ವಾಯಮಿತಿಯಿಂದ ಅವರು ರಿಟೈರ್ಡ್ ಆಗಿ ಒಂದು ಜನರಲ್ ಸೆಕ್ರೆಟರಿಗೆ ಒಂದು ಸ್ಪರ್ಧೆ ಮಾಡಿದ್ರು ರಾಜ್ಯದಲ್ಲಿ. ಇವತ್ತು ಅವರು ಬಹಳಷ್ಟು ಯಾರದೇ ನಾಯಕರುಗಳು ಮಾಜಿ ಆಗಿರ್ಬೋದು, ಹಾಲಿ ಆಗಿರ್ಬೋದು, ಯಾರದೇ ಬೆಂಬಲವಿಲ್ಲದೆ ಯಾರ್ದು ಫೋಟೋಗಳನ್ನು ಸಹ ತಮ್ಮ ಒಂದು ವಾಲ್ ಪೋಸ್ಟರ್ ಅಲ್ಲಿ ಅಂಟಿಸದೆ ತಮ್ಮ ವೈಯಕ್ತಿಕ ವರ್ಚಸ್ ಮೇಲೆ ಇವತ್ತು ಆಯ್ಕೆಯಾಗಿ 8,011 ಮತಗಳನ್ನು ಪಡೆದು ಜನರಲ್ ಸೆಕ್ರೆಟರಿ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ. ನಾನು ಬ್ಲಾಕ್ ಅಧ್ಯಕ್ಷನಾಗಿ ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಇವತ್ತು ಲಿಂಗೇಶ್ ಇವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಅವರು ಸ್ಪರ್ಧೆ ಮಾಡಿದ್ರು. ಅವರು ಸಹ ನಮಗೂ ಸಹ ಬಂದು ಮತದಾನ ಮಾಡಿಕೊಡ್ರಿ ಅಣ್ಣ ಅಂತೇಳಿ ಕೇಳಿಲ್ಲ. ಇವತ್ತು ಬೇರೆ ಬೇರೆ ಸನ್ನಿವೇಶಗಳು ತಾವು ನೋಡಿರ್ಬೋದು. ಯಾರ್ಯಾರು ಮಾಜಿ ಸಚಿವರಾಗಿರ್ಲಿ, ಸಂಸದರಾಗಿರ್ಲಿ, ಯಾರ್ಯಾರು ಅವರವರ ಬೆಂಬಲಿಗರಿಗೆ ಪರೋಕ್ಷವಾಗಿ ಅವರಿಗೆ ಬೆಂಬಲಿಸಿದ್ರು. ಆದರೆ ಇಲ್ಲಿ ಕುಂತಿರ್ತಕ್ಕಂಥವರಿಗೆ ಯಾರೂ ಬೆಂಬಲ ಇಲ್ಲದೆ ಅವರು ಸಹ ಇಡೀ ಜಿಲ್ಲೆಯಲ್ಲಿ 4,057 ಮತಗಳನ್ನು ಪಡೆದು ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ ಒಂದು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಯಾರದೇ ಬೆಂಬಲ ಇಲ್ಲದೆ ಅಷ್ಟೊಂದು ಮತಗಳನ್ನು
ಪಡೆದುಕೊಂಡಿದ್ದಾರೆ. ಇವರಿಗೂ ಸಹ ಇವತ್ತು ನಗರ ಬ್ಲಾಕ್ ವತಿಯಿಂದ ಸನ್ಮಾನಿಸಿ ಅವರಿಗೆ ಗೌರವಿಸಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇವತ್ತು ಶಾಹಿಲ್ ಅಲ್ಲಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿ ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆದುಕೊಂಡಿದ್ದಾರೆ. 2847 ಮತಗಳನ್ನು ಇವರು ಪಡೆದುಕೊಂಡು ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ. ಇವರಿಗೂ ಸಹ ಯಾವ ನಾಯಕರು ಮಾಜಿ ಆಗಿರ್ಲಿ ಹಾಲಿ ಆಗಿರ್ಲಿ ಯಾರದೇ ಒಂದು ಬೆಂಬಲವಿಲ್ಲದೆ ಅಷ್ಟೊಂದು ಮತಗಳನ್ನು ಪಡೆದುಕೊಂಡಿದ್ದಾರೆ. ಅವರಿಗೂ ನಾನು ನಮ್ಮ ಪಕ್ಷದ ವತಿಯಿಂದ ತುಂಬಾ ಹೃದಯದಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಕಲಂದರ್ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿ ಇವರು 1084 ಮತಗಳನ್ನು ಪಡೆದುಕೊಂಡು ಇವರು ಆಯ್ಕೆಯಾಗಿದ್ದಾರೆ. ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅದ್ನಾನಿಯವರು ಅಸೆಂಬ್ಲಿ ಪ್ರೆಸಿಡೆಂಟ್ಗೆ ಅವರು ಒಂದು ಸ್ಪರ್ಧೆ ಮಾಡಿದ್ರು. ಅದ್ನಾನು ಮತ್ತು ದೇವರಾಜು ಸಿಟಿ ಪ್ರೆಸಿಡೆಂಟ್ಗೆ ಆಯ್ಕೆ ಮಾಡಿದ್ರು. ಅವರು ಇಬ್ಬರ ನಡುವೆ ಒಂದು ಒಳ್ಳೆ ಪೈಪೋಟಿ ಮಾಡಿಕೊಂಡಿದ್ರು. ತಾವೆಲ್ಲ ನೋಡಿರ್ಬೋದು, ಗಂಗಾವತಿ ಆಗಿರ್ಬೋದು, ಜಿಲ್ಲೆಯ ಜನತೆ ನೋಡಿರ್ಬೋದು. ಅವರ ವಿರುದ್ಧವಾಗಿ ಕೆಲವರು ವಾಯ್ಸ್ ಮೆಸೇಜ್ ಹಾಕದ ಮುಖಾಂತರ ನಮ್ಮ ಅಭ್ಯರ್ಥಿಗಳು ಇವರು ಅವರಿಗೆ ಬೆಂಬಲಿಸಿರಿ ಅಂತೇಳಿ ಮಾಜಿ ಸಚಿವರು ಒಬ್ಬರು ವಾಯ್ಸ್ ಮೆಸೇಜ್ ಹಾಕಿದ್ರು ಸಹ ಜನ ಇಲ್ಲಿವರೆಗೆ ತಂದು ಅದ್ನಾನ್ ಅವರಿಗೆ 1746 ಮತಗಳನ್ನು ಮತ್ತು ದೇವರಾಜ್ ಅವರಿಗೆ 1274 ಮತಗಳನ್ನು ಪಡೆದುಕೊಂಡಿದ್ದಾರೆ. ನಿಜವಾದ ಪೈಪೋಟಿ ಅಂದ್ರೆ ಈ ಹುಡುಗರು ಏನ್ ಮಾಡಿದ್ದಾರೆ, ಇವರಿಗೂ ಇಡೀ ನಮ್ಮ ಜಿಲ್ಲೆಯ ಪಕ್ಷದ ವತಿಯಿಂದ ಇವರಿಗೆ ಧನ್ಯವಾದಗಳು ಅರ್ಪಿಸಬೇಕಾಗುತ್ತೆ. ಇವರು ಯಾರದೇ ಹೆಸರು ಹೇಳದೆ ಮತದಾನವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಇವರು. ಹುಡುಗರು ಯಾರದೇ ಹೆಸರು ಹೇಳದೆ ನನ್ನ ಹಿಂದೆ ಅವ್ರು ಇದಾರ ಇವ್ರು ಹೇಳ್ಯಾರ ಅವ್ರು ಹೇಳ್ಯಾರ ಅಂತ ಹೇಳಿಲ್ಲ, ಯಾವುದೇ ಗುಂಡಾಗಿರಿ ಮಾಡ್ಲಿಲ್ಲ. ಪ್ರೀತಿಯಿಂದ ಕರ್ಸ್ಕೊಂಡು ಅವ್ರಿಗೆ ವೋಟಿಂಗ್ ಮಾಡ್ಕಂತ ಮುಖಾಂತರ ಇವತ್ತು ಆಯ್ಕೆ ಆಗ್ಬೇಕಾಗಿತ್ತು. ದೇವರಾಜ್ ಅವರು ಬರೀ 104 ವೋಟ್ನಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಸ್ಟೇಟ್ ಲಿಂದಾನೇ ಆಯ್ಕೆ ಆಗಿದ್ದಾರೆ. ಇವ್ರು ಯಾರಲ್ಲ ಪತ್ರದ ಮೇಲೆ ಆಗ್ಲಿ ಅದ್ರ ಮೇಲೆ ಆಗ್ಲಿಲ್ಲ, ಅವ್ರು ಸ್ಟೇಟ್ ಲೆವೆಲ್ ಅಲ್ಲಿಂದಾನೇ ಆಯ್ಕೆ ಮಾಡಿದ್ದಾರೆ ಅವರಿಗೆ ಉಪಾಧ್ಯಕ್ಷರಾಗಿ. ಅದೇ ರೀತಿ ಅದ್ನಾನ್ ಅವರಿಗೂ ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ನಿನ್ನೆ ಬಂದಂತ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ರಿಸಲ್ಟ್ ದಲ್ಲಿ ನಮ್ದೆಲ್ಲ ಏನೋ ಗೆದ್ದಿದೀವಿ ಸೋತಿದೀವಿ ಎಲ್ಲರೂ ಇದೀವಿ. ಆದ್ರೆ ಎಲ್ಲರೂ ಒಂದೇ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಇದೀವಿ. ಅಂಡ್ ಗೆದ್ದಂತವ್ರಿಗೂ ಸೋತಂತವ್ರಿಗೂ ಅಭಿನಂದನೆಗಳು. ಸೋತಂತವ್ರಿಗೆ ಎದಕ್ಕೆ ಅಭಿನಂದನೆಗಳಂದ್ರೆ ಅವ್ರ ಸಾಮರ್ಥ್ಯ ಏನಂದ್ರೆ ಅವ್ರು ತೋರ್ಸಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಗೆದ್ದಂತವ್ರು ಐತಲ್ಲ, ಓಕೆ ಗೆದ್ದಿದ್ದೀರಿ, ಆದ್ರೆ ಪಕ್ಷಕ್ಕೆ ದುಡಿರಿ, ಪಕ್ಷ ಸಂಬಂಧ ಇರ್ರಿ. ಯಾಕಂದ್ರೆ ನಿಮ್ ಪಕ್ಷ ಗುರುತಿಸೋದ್ರಿಂದಾನೇ ಪಕ್ಷಕ್ಕೆ ನ್ಯಾಯ ಮಾಡ್ಬೇಕಂತ ಮನಸ್ಕೊಡಿ. ನನ್ನೊಂದು ಫ್ಯಾಮಿಲಿ ಪರ್ಸನಲ್ ಇಶ್ಯೂ ಇದೆ ಅಂತೇಳಿ ನನಗೆ ಸ್ವಲ್ಪ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಅದೆಲ್ಲ ನಮ್ಮ ಫ್ಯಾಮಿಲಿದೆಲ್ಲ ದಿವಸ ಮುಗಿದ್ಮೇಲೆ ಆಕ್ಟಿವ್ ಆಗಿ ಯಾರ್ಯಾರು ನಮ್ಗೆ ಗೆಲ್ಸ್ಕೊಟ್ಟಿದಾರಲ್ಲ ಅವರಿಗೆ ಏನು ಕಂಪ್ಲೇಂಟ್ಸ್ ಇರ್ಲಾರ್ದಂಗ ಕೆಲಸ ಮಾಡ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಮಸ್ಕಾರ. ಇವತ್ತು ರಾಜ್ಯ ಯೂತ್ ಚುನಾವಣೆಯಲ್ಲಿ ಏನಿವತ್ತು ಕ್ಯಾಂಡಿಡೇಟ್ ಆಗಿ ಇವತ್ತೇನು ಎಲೆಕ್ಷನ್ ನಿಂತ್ಕೊಂಡಿದ್ರು, ಇವತ್ತು ಯೂತ್ ಏನು ಇವತ್ತು ಇವ್ರಿಗೆಲ್ಲ ಸಹಕಾರ ಮಾಡಿದೆ. ಫಸ್ಟ್ ಇವತ್ತು ಪಕ್ಷಾತೀತವಾಗಿ ಇವ್ರು ಕೆಲಸ ಮಾಡಿದ್ದಾರೆ. ಬ್ಯಾನರ್ ಮೇಲೆ ಮಖದ ಮೇಲೆ ಬರೋರು ಬಹಳ ಜನ ಇದ್ದಾರೆ, ಒಬ್ಬ ಒಂದು ಲೀಡರ್ನ ಫೇಸ್ ವ್ಯಾಲ್ಯೂದ ಮೇಲೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ, ಇವತ್ತೇನು ಈ ಹುಡುಗರು ಇವತ್ತೇನು ಗೆದ್ದಿದಾರಲ್ಲ, ಇವತ್ತು ಇವ್ರು ತಮ್ಮ ಒಂದು ಶ್ರಮದ ಮೇಲೆ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಕ್ಕಿಲ್ಲ ಬಂದಿದೆ. ಹಾಗಾಗಿ ಇವತ್ತು ಈ ಪಕ್ಷಕ್ಕ ಮುಂದೆ ಈಗ ಸೋಲಿನ ಈಗ ನಾವು ಗೆಲ್ಲನ್ನು ಎಷ್ಟು ನಾವು ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅಷ್ಟೇ ಸ್ವೀಕಾರ ಮಾಡಿಕೊಂಡು ಮುಂದೆ ಪಕ್ಷ ನಿಮ್ಮನ್ನು ಬೆಳೆಸ್ತೆ. ಪಕ್ಷಾತೀತವಾಗಿ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ ಹೈಕಮಾಂಡ್ ಏನ್ ಕೆಲಸ ಹೇಳುತ್ತೆ ಅದಕ್ಕೆಲ್ಲ ಮಾಡ್ಕೊಂಡು ಹೋದ್ರೆ ಮುಂದೆ ನಾವು ಒಬ್ಬ ಒಳ್ಳೆ ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಗಂಗಾವತಿಯಲ್ಲಿ ಯಾರದು ಬ್ಯಾನ್ ಇರದೆ, ಯಾರ ಹೆಸರು ಹೇಳಾರದೆ ಇವತ್ತೇನು ಇವರು ಗೆದ್ದಿದ್ದಾರೆ. ಇವತ್ತು ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ಸನ್ಮಾನ ಮಾಡಿ
ಇವ್ರನ್ನ ಗೌರವಿಸಿದ್ದಾರೆ. ಅವ್ರಿಗೆ ಮತ್ತೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಎಲ್ಲರಿಗೂ ನನ್ನ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್. ಹುಸೇನ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಅವ್ರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಲಿಂಗೇಶ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಶಾಹಿಲ್ ಅಲಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಖಲಂದರ್ ಅವರು ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ. ಅದ್ನಾನ್ ಅಸೆಂಬ್ಲಿ ವಿಪಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ದೇವರಾಜ್ ಇವರು ಬ್ಲಾಕ್ ವೈಸ್ ಪ್ರೆಸಿಡೆಂಟ್ ಆಗಿ ಆಗಿದ್ದಾರೆ. ಇವತ್ತು ಇವರು ಬ್ಲಾಕ್ ಕಾಂಗ್ರೆಸ್ ಆಫೀಸ್ ನಲ್ಲಿ ಇವತ್ತು ಎಲ್ಲರಿಗೂ ನಮ್ಮ ಶಾಮಿದ್ ಮನಿಯಾರ್ ಅವರ ನೇತೃತ್ವದಲ್ಲಿ ಅವ್ರನ್ನ ಸನ್ಮಾನ ಇಟ್ಕೊಂಡಿದ್ವಿ. ಅವ್ರನ್ನ ಸನ್ಮಾನ ಮಾಡಿ ಗೌರವಿಸಲಾಯಿತು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.